ನಿನ್ನೆ ಸಿನಿಮಾ ಪ್ರಮೋಷನಲ್ಲಿದ್ದಂಥ ಅಪ್ಪು ಆಪ್ತ ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಪುನೀತ್ ಆಪ್ತ ತಮಿಳು ನಟ ವಿಶಾಲ್ಗೆ ಅಸಲಿಗೆ ಏನಾಯಿತು ಅಂತ ನೋಡಿದ್ರೆ ನಿನ್ನೆ ಕೈ ನಡುಗ್ತಾ ಇತ್ತು, ಸರಿಯಾಗಿ ಮೈಕ್ ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಸ್ಪಷ್ಟವಾದಂಥ ಮಾತಿಲ್ಲ, ಧ್ವನಿ ಇಲ್ಲ, ಒಂಥರ ಒದ್ದಾಡ್ತಾ ಇದ್ರು. ಹಿ ವಾಸ್ ನಾಟ್ ಓಕೆ. ಅವರು ನಿನ್ನೆ ಒಂದು ಒಳ್ಳೆ ಆರೋಗ್ಯದಲ್ಲಿ ಕಾಣಿಸ್ತಾ ಇರಲಿಲ್ಲ. ಏನಾಗಿತ್ತು ಅಂತ ಒಂದು ಪ್ರಶ್ನೆ ಬಂದಾಗ ಇವತ್ತು ಅಪೋಲೋ ಚೆನ್ನೈನ ಅಪೋಲೋ ಆಸ್ಪತ್ರೆ ಇದೆಯಲ್ಲ, ಇಲ್ಲಿಗೆ ಅವರು ದಾಖಲಾಗಿದ್ದಾರೆ. ತುಂಬ ಜ್ವರ ಇದೆಯಂತೆ ವಿಶಾಲ್ ಅವರಿಗೆ. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಅಭಿಮಾನಿಗಳು ಕೂಡ ಆತಂಕಗೊಂಡಿದ್ದರು. ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ವಿಶಾಲ್ಗೆ ನಿಜಕ್ಕೂ ಆಗಿರೋದೇನು ಅಂತ ನೋಡಿದ್ರೆ, ವಿಶಾಲ್ಗೆ ಈ ಸ್ಥಿತಿ ಹೊತ್ತಿಗೆ ಬರೋದಕ್ಕೆ ಅವರ ಸಿನಿಮಾ ಜೀವನವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಒಂದು ಸಿನಿಮಾ ಕಾರಣಕ್ಕೋಸ್ಕರ ನೋಡಿ, ಯಾವತ್ತೇನೇ ಆಗಲಿ ಏನೋ ಮೇಕಪ್ ಮಾಡ್ಕೊಳ್ಳೋದು, ಬೇರೆ ಬೇರೆ ವೇಷಭೂಷಣ ಹಾಕ್ಕೊಳ್ಳೋದು ಬೇರೆ. ಕಣ್ಣಿನ ವಿಚಾರದಲ್ಲಿ, ನೇತ್ರಗಳ ವಿಚಾರದಲ್ಲಿ ಏನು ರೀ, ಕಣ್ಣು ಹೋದ್ಮೇಲೆ ಏನಿದೆ ರೀ ಜೀವನದಲ್ಲಿ, ಏನಿದೆ ಹೇಳಿ? ಇದ್ದಂಥ ಕಣ್ಣುಗಳನ್ನು ಕಳೆದುಕೊಂಡ ಮೇಲೆ ಒಂಥರ ಜೀವನವೇ ನಶ್ವರ ಅಂತ ಅನಿಸ್ಬಿಡುತ್ತೆ. ಇದರ ಮಧ್ಯದಲ್ಲಿ ಅದೇನೋ ಕಣ್ಣಿಗೆ ಒಂದು ಆಪ್ರೇಷನ್ ಮಾಡಿಸ್ಕೊಂಡಿದ್ರಂತೆ. ಈ ಆಪ್ರೇಷನ್ ಏನಾದರೂ ಇನ್ಫೆಕ್ಷನ್ಗೆ ತಿರುಗಿ ಅದು ವಿಶಾಲ್ ಅವ್ರನ್ನ ಈ ಸ್ಥಿತಿಗೆ ತಂತ ಅಂತ ಒಂದು ಮಾಹಿತಿ ಹೇಳುತ್ತೆ. ಇನ್ನೊಂದು ಕಡೆ ಬಿದ್ದುಬಿಟ್ಟಿದ್ರು, ಒಂದು ಯಾವುದೋ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದು 20 ಅಡಿನೋ 30 ಅಡಿನೋ ಬಿದ್ದುಬಿಟ್ಟಿದ್ರು. ಆಗ ವಿಶಾಲ್ ಅವರಿಗೆ ಅವಾಗಿಂದ ಈ ಒಂದು ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಮೈಗ್ರೇನ್ ಅಂತೆ ವಿಶಾಲ್ ಅವರಿಗೆ, ಅಸಾಧ್ಯವಾದ ತಲೆನೋವು ಬರುತ್ತಂತೆ. ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ.